ಆಷಾಢ ಮಾಸದ 2ನೇ ಶುಕ್ರವಾರದ ಸಂಭ್ರಮ. ಈ ಸಂದರ್ಭದಲ್ಲಿ ನಾಡದೇವಿ ಚಾಮುಂಡಿ ದೇವಿಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇದು 2ನೇ ಆಷಾಢ ಶುಕ್ರವಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರ ಇರುವಂಥದ್ದು. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಭಕ್ತರು ಬಂದಿದ್ದಾರೆ, ದೇವಿಯ ದರ್ಶನ ಪಡಿತಾ ಇದ್ದಾರೆ. ಇನ್ನು ದೇವಿಯ ದರ್ಶನವನ್ನ ಪಡೆದಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಕುಟುಂಬ ಸಮೇತ ಬಂದು ದೇವಿಯ ದರ್ಶನವನ್ನ ಪಡೆದಿರುವಂಥದ್ದು ದರ್ಶನ್. ಪತ್ನಿ ವಿಜಯಲಕ್ಷ್ಮಿ ತಮ್ಮ ದಿನಕರ್ ಜೊತೆ ಭೇಟಿಯನ್ನ ಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಮುಂಜಾನೆಯಿಂದ ಭಕ್ತ ಸಾಗರವಿರುತ್ತೆ. ಭಾರಿ ಭದ್ರತೆಯನ್ನ ಕೂಡ ಉಂಟಾಗಿರುತ್ತೆ. ಸ್ಪೆಷಲಿ ಆಷಾಢ ಮಾಸದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾರೆ. ಅದರಲ್ಲೂ ಸ್ಪೆಷಲಿ ಶುಕ್ರವಾರದಂದು ಚಾಮುಂಡಿ ತಾಯಿಯ ದರ್ಶನಕ್ಕೆ ಹೋಗ್ತಾರೆ. ಕಳೆದ ವರ್ಷ ಜೈಲಿನಲ್ಲಿದ್ರು ದರ್ಶನ್. ಪ್ರತಿ ವರ್ಷನೂ ಕೂಡ ಆಲ್ಮೋಸ್ಟ್ ಆಷಾಢದಲ್ಲಂತೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಇನ್ನು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಒಂದು ನಿರ್ಧಾರ ನಿಲುವುಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ, ಚಿತ್ರೀಕರಣದ ಸಂದರ್ಭದಲ್ಲೂ ಕೂಡ ಅಷ್ಟೇ ದರ್ಶನ್ ಚಾಮುಂಡಿ ತಾಯಿಯ ದರ್ಶನವನ್ನ ಪಡಿತಾರೆ. ಆಷಾಢದಲ್ಲಂತೂ ಮಿಸ್ ಆಗೋದಿಲ್ಲ. ಆದರೆ ಕಳೆದ ವರ್ಷ ಆಷಾಢ ಇದ್ದಂಥ ಸಂದರ್ಭದಲ್ಲಿ ದರ್ಶನ್ ಜೈಲಿನಲ್ಲಿದ್ದರು. ಈಗ ಹೊರಗಡೆ ಇರುವಂಥ ಈ ಸಂದರ್ಭದಲ್ಲಿ ಕುಟುಂಬ ಸಮೇತರಾಗಿ ಬಂದು ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಪತ್ನಿ ಮತ್ತು ಅವರ ತಮ್ಮ ದಿನಕರ್ ಇವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಅವ್ರ ಜೊತೆ ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಮುಗಿಬಿದ್ದಿದ್ರು. ದರ್ಶನ್ ಪರವಾಗಿ ಜಯಘೋಷಗಳನ್ನ ಕೂಡ ಕೂಗಿದ್ರು ಅವರ ಅಭಿಮಾನಿಗಳು. ಮತ್ತೊಂದು ಕಡೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಕೂಡ ಬಂದಿದ್ದಾರೆ. ಆಲ್ಮೋಸ್ಟ್ ಬೆಳಗಿನ ಜಾವದಿಂದಲೂ ಕೂಡ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆಯಲಾಗ್ತಾ ಇದೆ. ಕಳೆದ ವರ್ಷ ದರ್ಶನ್ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಅವರ ಜೊತೆ ಹೋಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಬೇಗ ಬಿಡುಗಡೆ ಆಗ್ಲಪ್ಪ ಅಂತ ಕೇಳ್ಕೊಂಡು ಬಂದಿದ್ರು. ಇನ್ನು ನಟ ದರ್ಶನ್ ಮ್ಯಾನೇಜರ್ ಆಗಿದ್ದಂತ ನಾಗರಾಜ್ ಕೂಡ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟಿರುವಂತದ್ದು. ದರ್ಶನ್ ದೇಗುಲಕ್ಕೆ ಭೇಟಿ ನೀಡಿದ ಬಳಿಕ ಪ್ರತ್ಯೇಕವಾಗಿ ಆಗಮಿಸಿ ದೇವಿಯ ದರ್ಶನವನ್ನ ಪಡೆದಿರುವಂತದ್ದು. ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ತೆರಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಾಗರಾಜ್ 11ನೇ ಆರೋಪಿ. ಯಾವಾಗ ನೋಡಿದ್ರು ಕೂಡ ಈ ನಾಗರಾಜ್ ದರ್ಶನ್ ಅವರ ಜೊತೆನೆ ಇರ್ತಿದ್ದಂಥವ್ರು, ಎಲ್ಲಿವರೆಗೂ ರೇಣುಕಾಸ್ವಾಮಿ ಕೊಲೆಯಾಗುವವರೆಗೂ ಕೂಡ. ಆದರೆ ಈಗ ದರ್ಶನ್ ಬಿಡುಗಡೆ ಆದ ಬಳಿಕ ಆ ಒಂದು ಗ್ರೂಪ್ ಇತ್ತಲ್ಲ, ದರ್ಶನ್ ಜೊತೆ ಇರ್ತಾ ಇದ್ದಂಥ ಒಂದು ಗ್ರೂಪ್ ಇತ್ತಲ್ಲ, ಅದನ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಯಾರ್ಯಾರೆಲ್ಲ ಈ ಹಿಂದೆ ಅವರ ಜೊತೆಲಿದ್ರು, ಆತ್ಮೀಯರು ಸ್ನೇಹಿತರು ಅಂತ ಅನ್ಕೊಂಡಂಥವ್ರು, ಅವರೆಲ್ಲರನ್ನೂ ಕೂಡ ಈಗ ಆಲ್ರೆಡಿ ದೂರ ಇಟ್ಟಿರುವಂಥದ್ದು. ಈಗ ಹೊಸ ಟೀಮ್ ಇದೆ ದರ್ಶನ್ ಜೊತೆ. ಎಲ್ಲೇ ಹೋಗ್ಲಿ ಬರಲಿ, ಅವರ ಸೆಕ್ಯೂರಿಟಿನೇ ಆಗಲಿ, ಬೌನ್ಸರ್ಸೇ ಆಗಲಿ, ಅವರೆಲ್ಲರೂ ಕೂಡ ಚೇಂಜ್ ಆಗಿದ್ದಾರೆ, ಈವನ್ ಡ್ರೈವರ್ ಸೇರಿದಂತೆ. ಸೊ ಹೀಗಾಗಿ ಈ ಹಿಂದೆ ಎಲ್ಲ ದರ್ಶನ್ ಎಲ್ಲೇ ಹೋದ್ರು ಕೂಡ ಈ ನಾಗರಾಜ್ ಅನ್ನುವಂಥ ವ್ಯಕ್ತಿ ದರ್ಶನ್ ಜೊತೆನೇ ಇರ್ತಾ ಇದ್ರು. ಆದರೆ ಇವಾಗ ದೂರ ಇಟ್ಟಿರುವಂಥ ಕಾರಣಕ್ಕೋಸ್ಕರ ಸಪ್ರೇಟ್ ಆಗಿ ಅವರೇ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಏನು ದೊಡ್ಡ ವ್ಯಕ್ತಿ ಅಲ್ಲ, ಆದರೆ ದರ್ಶನ್ ಇದ್ದಂಥ ಸಂದರ್ಭದಲ್ಲಿ ಯಾವಾಗಲೂ ಅವ್ರ ಜೊತೆ ಇರ್ತಾ ಇದ್ರಲ್ಲ, ಇವಾಗ ಇಲ್ವಲ್ಲ, ಆ ಕಾರಣಕ್ಕೋಸ್ಕರ ತೋರಿಸಿದ್ದೆ ಅಷ್ಟೇ. ಇದ್ರೊಳಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ಚಾಮುಂಡಿ ಬೆಟ್ಟದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ, ದರ್ಶನ್ ಬಂದು ದೇವಿಯ ದರ್ಶನವನ್ನ ಪಡೆದ್ರು. ಇನ್ನ ಕಳೆದ ಶುಕ್ರವಾರನೂ ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು, ದೇವಿಯ ದರ್ಶನವನ್ನ ಪಡೆದಿದ್ರು. ಇವತ್ತು ಕೂಡ ಯಾವ ರೀತಿಯಾಗಿ ಭಕ್ತರು ಆಗಮಿಸಿದ್ದಾರೆ, ದೇವಿಯ ದರ್ಶನವನ್ನ ಪಡೆಯಲಾಗ್ತಾ ಇದೆ? ಪೃಥ್ವಿ, ಏನು ಆಷಾಢ ಮಾಸದ 2ನೇ ಶುಕ್ರವಾರದ ಇಂದು ಬೆಳ್ಳಂಬೆಳಗ್ಗೆ ಸಾಗರೋಪಾದಿಯಲ್ಲಿ ತಾಯಿಯ ದರ್ಶನವನ್ನು ಪಡಲಿಕ್ಕೆ ಭಕ್ತರ ದಂಡೆ ಆಗಮಿಸಿರುವಂಥದ್ದು. ಇನ್ನು ಬೆಳ್ಳಂಬೆಳಗ್ಗೆ ನಟ ದರ್ಶನ್ ಕೂಡ ತಾಯಿ ಚಾಮುಂಡೇಶ್ವರಿಯ ಬೆಟ್ಟಕ್ಕೆ ಕುಟುಂಬ ಸಮೇತವಾಗಿ ಆಗಮಿಸಿ ದರ್ಶನವನ್ನ ಪಡೆದಿರುವಂಥದ್ದು. ಏನು ದರ್ಶನ್ ಇರ್ಬೋದು, ತಮ್ಮ ದಿನಕರ್ ಪತ್ನಿ ವಿಜಯಲಕ್ಷ್ಮಿ ಸಮೇತವಾಗಿ ನಟ ದರ್ಶನ್ ಅವರು 2ನೇ ಶುಕ್ರವಾರ ಇಂದು ದರ್ಶನವನ್ನ ಪಡೆದಿರುವಂಥದ್ದು. ಕಳೆದ ಬಾರಿ ಅವರು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿದ್ದ ಹಿನ್ನೆಲೆ ಜೈಲಿನಲ್ಲಿ ಇದ್ರು. ಆ ಹಿನ್ನೆಲೆಯಲ್ಲಿ ದರ್ಶನವನ್ನ ಮಾಡ್ಲಿಕ್ಕಾಗಿರ್ಲಿಲ್ಲ. ಅವರ ಬದಲಾಗಿ ಅವರ ತಾಯಿ ಹಾಗೂ ಅವರ ಹೆಂಡತಿ ದರ್ಶನವನ್ನ ಪಡೆದಿದ್ರು. ಸದ್ಯ ಇದೀಗ ಇಂದು ಕುಟುಂಬ ಸಮೇತವಾಗಿ ಬೆಳ್ಳಂಬೆಳಗ್ಗೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನ ದರ್ಶನ್ ಅವರು ಪಡೆದಿರುವಂತದ್ದು. ಅಲ್ಲದೆ ಗಣ್ಯಾತಿ ಗಣ್ಯರು ಕೂಡ ಈಗಾಗಲೇ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡಿತಾ ಇರುವಂತದ್ದು. ಒಂದು ಕಡೆ ರೇವಣ್ಣ ಇರ್ಬೋದು, ಸೂರಜ್ ರೇವಣ್ಣ ಇರ್ಬೋದು, ಎಲ್ಲರೂ ಕೂಡ ತಾಯಿಯ ದರ್ಶನವನ್ನ ಪಡಿತಾ ಇದ್ದಾರೆ. ಇನ್ನು ಇಲ್ಲಿ ಇನ್ನೊಂದು ಅಂಶ ಅಂತ ಹೇಳಿದ್ರೆ, ನಟ ದರ್ಶನ್ ಅವರ ಮ್ಯಾನೇಜರ್ ಆಗಿದ್ದಂತಹ ಕೊಲೆ ಆರೋಪದಲ್ಲಿ ಸಿಲುಕಿದಂತಹ ನಾಗರಾಜ್ ಅಲಿಯಾಸ್ ನಾಗ್ ಏನಿದ್ದಾರೆ, ಅವರು ಸಹ ಪ್ರತ್ಯೇಕವಾಗಿ ಬಂದು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದಿರುವಂತದ್ದು. ಒಟ್ಟಾರೆಯಾಗಿ ಇಂದು ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಅನೇಕ ಗಣ್ಯರಿರ್ಬೋದು ಹಾಗೂ ನಟ ದರ್ಶನ್ ಸೇರಿದಂತೆ ಎಲ್ಲರೂ ಕೂಡ ಬಂದು ದರ್ಶನವನ್ನ ಪಡಿತಾ ಇದ್ದಾರೆ. ಪೃಥ್ವಿ.
ಆನಂದ, ಈ ನಾಗರಾಜ್ ಸಪ್ರೇಟ್ ಆಗಿ ಬಂದು ಹೋದ್ರು. ನಾನು ಹೇಳ್ತಾ ಇದ್ದೆ, ಆತ ಏನ್ ದೊಡ್ಡ ವ್ಯಕ್ತಿ ಅಲ್ಲ, ಆತನನ್ನು ಯಾಕೆ ತೋರಿಸ್ತಾ ಇದೀವಿ ಅಂದ್ರೆ ಹಿಂದೆ ಅವ್ರ ಜೊತೆಲಿದ್ದ ಅನ್ನುವಂತ ಒಂದೇ ಕಾರಣಕ್ಕೋಸ್ಕರ. ಅಂದ್ರೆ ಈಗ ಅವ್ರ ಜೊತೆಲಿದ್ದಂಥವ್ರನ್ನ ಎಲ್ಲರನ್ನೂ ಕಂಪ್ಲೀಟ್ ಆಗಿ ದೂರ ಇಡ್ಲಾಗಿದೆಯಾ, ಅಥವಾ ಮೇಲ್ನೋಟಕ್ಕೆ ಮಾತ್ರ ನಮ್ ಜೊತೆ ಇರಬೇಡಿ ಅನ್ನುವಂತ ಸಂದೇಶನ? ಈಗೇನ್ ಮಾತುಕತೆನೇ ಇಲ್ವಾ ಇವ್ರ ಜೊತೆ? ಪೃಥ್ವಿ ಇಲ್ಲ, ಯಾಕಂತ ಹೇಳಿದ್ರೆ ಯಾವಾಗ ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವಾಗಿನಿಂದ ದರ್ಶನ್ ಅವರ ಹಳೆ ಪಟಾಲಂ ಗ್ಯಾಂಗ್ ಏನಿತ್ತು ಅವರೆಲ್ಲರನ್ನೂ ಕೂಡ ದೂರ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ನಟ ಇವರು ನಾಗರಾಜ್ ಏನಿದ್ದಾರೆ ಈ ಹಿಂದೆ ಮ್ಯಾನೇಜರ್ ಆಗಿದ್ದಂಥವ್ರು, ನಟ ದರ್ಶನ್ ಅವರ ಮೈಸೂರಿನ ಆಗು ಹೋಗುವಗಳನ್ನ ನೋಡ್ಕೊಳ್ತಾ ಇದ್ದಂಥವ್ರು, ತೋಟದ ಮನೆಯ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಿದ್ದಂಥವ್ರು. ಆದ್ರೆ ಇದೀಗ ಯಾವಾಗ ನಟ ದರ್ಶನ್ ಜೈಲಿನಿಂದ ಹೊರಬಂದ್ರು ಜಾಮೀನಿನ ಬಳಿಕ, ದರ್ಶನ್ ಅವ್ರನ್ನ ವಿಜಯಲಕ್ಷ್ಮಿ ಅವರು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರ ಹಳೆಯ ಪಟಾಲಂ ಏನಿದೆ ಅವರೆಲ್ಲರೂ ಕೂಡ ದರ್ಶನ್ ಇಂದ ದೂರ ಇರುವಂತೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲೇ ಈಗ ನಟ ದರ್ಶನ್ ಅವರು ಬೆಳಗ್ಗೆ 6:30ಗೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಪಡೆದು ಹೋದ್ರೆ, ಈಗ ಸುಮಾರು 8:45 ಸಮಯದಲ್ಲಿ ನಾಗರಾಜ್ ಅಲಿಯಾಸ್ ನಾಗ ಏನಿದೆ ಅವರು ಸಹ VVIP ಸೋಗಿನಲ್ಲಿ ಬಂದು ದರ್ಶನವನ್ನು ಪಡೆದು ಹೋಗಿರುವಂತದ್ದು. ಅವರಷ್ಟೇ ಅಲ್ಲ, ಇನ್ನು ಅನೇಕ ಜನರು ನಟ ದರ್ಶನ್ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದ ವೇಳೆಯಲ್ಲಿ ಕಾಣಿಸ್ಕೊಳ್ತಿದ್ದಂತಹ ಆ ಮುಖಗಳು ಸಹ ಈಗ ದರ್ಶನ್ ಅವರ ಜೊತೆಗೆ ಕಾಣಿಸ್ತಾ ಇಲ್ಲ. ಇದಕ್ಕೆ ಪ್ರಮುಖ ಕಾರಣ ವಿಜಯಲಕ್ಷ್ಮಿ ಅಂತಾನೆ ಹೇಳ್ಬೋದು ಪೃಥ್ವಿ. ಆನಂದ, ಆಷಾಢ ಅಂತ ಬಂದಂತ ಸಂದರ್ಭದಲ್ಲಿ ಸ್ಪೆಷಲಿ ಚಾಮುಂಡಿ ತಾಯಿಯ ದರ್ಶನಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಬರ್ತಾರೆ. ಇನ್ನು ಯಾರ್ಯಾರೆಲ್ಲ ಇವತ್ತು ಬಂದಿದ್ರು, ದೇವಿಯ ದರ್ಶನವನ್ನ ಪಡೆದ್ರು? ಯಾಕೆಂದ್ರೆ ಮೈಸೂರಿನಲ್ಲೇ ಶೂಟಿಂಗ್ ನಡೀತಾ ಇದೆ, ಡಾಲಿ ಧನಂಜಯ್ ಕೂಡ ಅಲ್ಲೇ ಇರಬೇಕು ಅಂತ ಕಾಣಿಸುತ್ತೆ, ಅವರು ಕೂಡ ಬಂದಿದ್ರು ಅನ್ನುವಂತ ಮಾಹಿತಿ ಇತ್ತು. ಇನ್ನು ಯಾರ್ಯಾರೆಲ್ಲ ಬಂದಿದ್ರು, ಭಕ್ತರಿಗೆ ಯಾವ ರೀತಿಯ ಭದ್ರತೆಯನ್ನ ಕೊಡಲಾಗಿದೆ ಅಲ್ಲಿ? ಪೃಥ್ವಿ, ಚಾಮುಂಡಿ ಬೆಟ್ಟದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಧರ್ಮ ದರ್ಶನ ಇರ್ಬೋದು, VIP ದರ್ಶನಗಳನ್ನ ಸಪರೇಟ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಬೆಳಗ್ಗೆ 4:45 ಗಂಟೆಗೆ ನಟ ದಾಳಿ ಧನಂಜಯ ಅವರು ತಾಯಿ ದರ್ಶನವನ್ನು ಪಡೆದು ಶೂಟಿಂಗ್ಗೆ ತೆರಳಿದ್ದಾರೆ. ಇನ್ನು ಮಾಜಿ ಸಚಿವರಾದಂತಹ SD ರೇವಣ್ಣ ಇರ್ಬೋದು, ಸೂರಜ್ ರೇವಣ್ಣ ಇರ್ಬೋದು, ಹಾಗೂ ಅನೇಕ ಶಾಸಕರು, ಮಂಡ್ಯದ ರವಿ ಗಣಿಗ ಎಲ್ಲರೂ ಸೇರಿದಂತೆ ಒಬ್ಬೊಬ್ಬರಾಗಿ ಬಂದು ಈಗ ದರ್ಶನವನ್ನು ಪಡಿತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ DCM DK ಶಿವಕುಮಾರ್ ಅವರು ಕೂಡ ಬೆಟ್ಟಕ್ಕೆ ಬರಲಿದ್ದಾರೆ ಅನ್ನುವ ಮಾಹಿತಿ ಇದೆ. ಅವರು ಸಹ ಈಗಾಗಲೇ ಏನು ತಾಯಿ ಚಾಮುಂಡೇಶ್ವರಿಯ ಬಳಿ ಹಿಂದೆ ಒಂದು ರೀತಿಯಲ್ಲಿ ಬೇಡ್ಕೊಂಡಿದ್ದು ಸಹ ಇದೆ. ಏನು, ತಾಯಿ ಚಾಮುಂಡೇಶ್ವರಿಯ ದೈವಬಲ ನನಗಿದೆ, ನಾನು ಮುಂದೆ ಕಾಂಗ್ರೆಸ್ನಲ್ಲಿ ದೊಡ್ಡ ಸ್ಥಾನವನ್ನು ಏರ್ತೀನಿ ಅನ್ನೋ ಮಾತುಗಳನ್ನ ಅವರ ಅನುಯಾಯಿಗಳ ಜೊತೆ ಆಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಆಷಾಢ ಶುಕ್ರವಾರದ 2ನೇ ವಾರವಾದ ಇಂದು ಶಕ್ತಿ ದೇವತೆಗಳಲ್ಲಿ ಒಬ್ಬರಾದ ತಾಯಿ ಚಾಮುಂಡೇಶ್ವರಿಯನ್ನ ಆರಾಧಿಸುವ ನಿಟ್ಟಿನಲ್ಲಿ ಹಾಗೂ ತಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡಿಕೊಳ್ಳುವ ಸಲುವಾಗಿ DCM DK ಶಿವಕುಮಾರ್ ಅವರು ಕೂಡ ಈಗ ಬೆಟ್ಟಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ ಅನ್ನುವ ಮಾಹಿತಿ ಸಹ ಸಿಕ್ಕಿರುವಂತದ್ದು ಪೃಥ್ವಿ. ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾಯಕತ್ವ ಸಂಘರ್ಷ ಅಂತೂ ಜೋರಾಗಿ ನಡೀತಾ ಇತ್ತು. ಸ್ಪೆಷಲಿ ಹೈಕಮಾಂಡ್ ನಾಯಕರು ನಮ್ಮ ರಾಜ್ಯದಲ್ಲೇ ಇದ್ದಂತ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ರು, ಮುಂದಿನ ಅಂದ್ರೆ ಈ ಅವಧಿಯವರೆಗೂ ಕೂಡ ನಾನೇ CM ಆಗಿರ್ತೀನಿ, ಅಂದ್ರೆ ಟೋಟಲಿ 5 ವರ್ಷ ನಾನೇ CM ಅಂತ ಹೇಳಿದ್ರು. ಅದಾದ್ಮೇಲೆ DK ಶಿವಕುಮಾರ್ ಅವರ ಒಂದು ಸ್ಪಷ್ಟನೆ ಒಂದ್ ಕಡೆ, ಅದಾದ್ಮೇಲೂ ಕೂಡ ಕೆಲವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಅದರಲ್ಲೂ ಈಗ ರಂಗನಾಥ್ ಅವರು ಬೇರೆ ಸೇರ್ಕೊಂಡಿರುವಂತದ್ದು, DK ಶಿವಕುಮಾರ್ ಅವರ ಆಪ್ತ ಬಳಕದಲ್ಲಿ ಇರುವಂತಹ ಶಾಸಕರು. ಇದೇ ಸಂದರ್ಭದಲ್ಲಿ ಈ ಕುರ್ಚಿ ಕದನ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಎದ್ದಿದೆ. ಕಾಂಗ್ರೆಸ್ನಲ್ಲಿ CM ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ರಾಜಕೀಯ ದಾಳ ಉಳಿಸ್ತಾ ಇರುವಂತದ್ದು ಸಿದ್ದರಾಮಯ್ಯ. ರಾಜಕೀಯವಾಗಿ ಎಕ್ಸ್ಪರ್ಟ್ ಸಿದ್ದರಾಮಯ್ಯನವರು ರಾಜಕೀಯ ದಾಳವನ್ನ ಉಳಿಸುವಂತ ನಿಟ್ಟಿನಲ್ಲಿ. ಸೊ ಹೀಗಾಗಿನೇ ಆಲ್ಮೋಸ್ಟ್ ಅವರು ಶಾಸಕರಾಗಿದ್ದಂತ ಸಂದರ್ಭದಿಂದಲೂ ಕೂಡ ಅಧಿಕಾರದಲ್ಲೇ ಇದ್ದಾರೆ. ಯಾವುದಾದ್ರೂ ಒಂದು ಪ್ರಮುಖವಾದಂತ ಒಂದು ಹುದ್ದೆಯನ್ನು ಅನುಭವಿಸ್ತಾನೆ ಬರ್ತಾ ಇರುವಂತದ್ದು ಸಿದ್ದರಾಮಯ್ಯನವರು. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಚಾಕಚಕ್ಯತೆ ಇದೆ ಸಿದ್ದರಾಮಯ್ಯನವರಿಗೆ ರಾಜಕೀಯದಲ್ಲಿ ಅನ್ನುವಂಥದ್ದನ್ನ. ನ್ಯೂಸ್ 18ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಅದು ಪಕ್ಷದಲ್ಲಿನ ತಮ್ಮ ವಿರೋಧಿಗಳಿಗೆ ಚಕ್ಮೇಟಿಡ್ಲಿಕ್ಕೆ ಮುಂದಾದ್ರ ಸೇಫ್ ಗೇಮ್ ಶುರು ಮಾಡ್ತಾ ಇರುವಂತ ಸಿದ್ದರಾಮಯ್ಯ ಮತ್ತೆ ಅಹಿಂದ ಅಸ್ತ್ರ ಬಳಸಲಿಕ್ಕೆ ಮೆಗಾ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಜುಲೈ 15ರಂದು OBC ಸಭೆಗೆ CM ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಮಾವೇಶ ಅಲ್ಲ, ಇದು ಸಭೆ. ಅಖಿಲ ಭಾರತ OBC ಘಟಕದ ಸದಸ್ಯರು ಕೂಡ ಆಗಿದ್ದಾರೆ ಸಿದ್ದರಾಮಯ್ಯ. OBC ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಏನಾದರೂ ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ. OBC ಸಭೆಯನ್ನ ಮಾಡಿ ಅದಾದ್ಮೇಲೆ ಒಂದು ದೊಡ್ಡ ಸಮಾವೇಶವನ್ನ ಮಾಡ್ಬಿಡೋಣ ಅನ್ನುವಂತ ನಿಟ್ಟಿನಲ್ಲಿ ಏನಾದರೂ ಪ್ಲಾನ್ ಅನ್ನ ಮಾಡ್ಬಿಡಲಾಗುತ್ತಾ? ಈ ಮುಖಾಂತರ ಹೈಕಮಾಂಡ್ಗೆ ಈಗಲೇ ಸಂದೇಶವನ್ನ ಕೊಡುವಂತ ಕೆಲಸ ಮಾಡಲಾಗುತ್ತಾ? ಸೆಪ್ಟೆಂಬರ್ ನವೆಂಬರ್ನಲ್ಲಿ ಏನೋ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನುವಂತ ನಿರೀಕ್ಷೆಗಳಿದೆಯಲ್ಲ, ಅದೆಲ್ಲದಕ್ಕೂ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡ್ತಾರ ಸಿದ್ದರಾಮಯ್ಯನವರು ಸಮಾವೇಶಗಳ ಮುಖಾಂತರ ಅನ್ನುವಂತ ಒಂದು ಪ್ರಶ್ನೆ ಇದೆ. ಇನ್ನು DKಶಿಯನ್ನ ಭೇಟಿಯಾಗಿ ಹರಿಪ್ರಸಾದ್ ಅವರು ಚರ್ಚೆಯನ್ನ ಮಾಡಿದ್ದಾರೆ. AICC ಮಟ್ಟದಲ್ಲಿ ತಂತ್ರಗಾರಿಕೆಗೆ BKH ಸಲಹೆಯನ್ನ ಕೊಟ್ಟಿರುವಂತದ್ದು ಕುತೂಹಲ ಮೂಡಿಸಿದೆ. ಕುರ್ಚಿಯ ರಾಜಕೀಯ BK ಹರಿಪ್ರಸಾದ್ ಅವರು ಆಕ್ಚುಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಇವರನ್ನ ಸಚಿವರನ್ನಾಗಿ ಮಾಡಲಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಸಾಕಷ್ಟು ಅಸಮಾಧಾನಗೊಂಡಿದ್ರು. ಸಿದ್ದರಾಮಯ್ಯನವರ ವಿರುದ್ಧ ಯಾವ ರೀತಿಯಾಗೆಲ್ಲ ಮಾತನಾಡಿದ್ರು ಎಲ್ಲರೂ ಕೂಡ ನೋಡಿದ್ರು.
ಅದಾದ್ಮೇಲೆ ಸಿದ್ದರಾಮಯ್ಯನವ್ರಿಗೆ ಆಪ್ತ ಆಗ್ಬಿಟ್ರು. ಮೊನ್ನೆ ಅಷ್ಟೇ, ಈ ಒಂದು ತಿಂಗಳಲ್ಲೇನೆ ಸಿದ್ದರಾಮಯ್ಯನವರು BK ಹರಿಪ್ರಸಾದ್ ಅವರ ನಿವಾಸಕ್ಕೆ ಹೋಗಿ, ಸ್ವತಃ ಸಿದ್ದರಾಮಯ್ಯನವರೇ ಹರಿಪ್ರಸಾದ್ ಅವರ ನಿವಾಸಕ್ಕೆ ಹೋಗಿ ಮಾತನಾಡ್ಕೊಂಡು ಬಂದಿದ್ರು. DK ಶಿವಕುಮಾರ್ ಅವರ ಜೊತೆ ತುಂಬಾ ಚೆನ್ನಾಗಿದ್ದಂತ BK ಹರಿಪ್ರಸಾದ್ ಅವರು ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿದ್ರು. ಆದ್ರೆ ನಿನ್ನೆ ಹೋಗಿ ಭೇಟಿಯಾಗಿ ಮಾತನಾಡ್ಕೊಂಡು ಬಂದಿದ್ದಾರೆ. ಹೈಕಮಾಂಡ್ ಲೆವೆಲ್ ಅಲ್ಲಿ ತನ್ನದೇ ಆದಂತ ಪ್ರಭಾವವನ್ನ ಹೊಂದಿರುವಂತವರು BK ಹರಿಪ್ರಸಾದ್ ಅವರು. ಸೊ DK ಶಿವಕುಮಾರ್ ಅವರನ್ನ ಮಾತನಾಡಿಸಿರುವಂತ ಸಂದರ್ಭದಲ್ಲಿ ಏನೇನೆಲ್ಲ ಚರ್ಚೆ ಆಗಿದೆ, ಏನು ಮಾತನಾಡಿದ್ದಾರೆ ಈ ಇಬ್ಬರು ನಾಯಕರು, ನಾಯಕತ್ವದ ಸಂಘರ್ಷದ ನಡುವೆ ಈ ಒಂದು ಭೇಟಿ ಇದೆಯಲ್ಲ, ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಸಂಘರ್ಷಗಳಂತೂ ನಡೀತಾ ಇದೆ, ಅದು ಮುಂದುವರಿತಾ ಇದೆಯಾ ಅಥವಾ ಬ್ರೇಕ್ ಬಿದ್ದಿದೆಯಾ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಇರುವಂತ ಕುತೂಹಲ. ಇದೇ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರು DK ಶಿವಕುಮಾರ್ ಅವರನ್ನ ಬೇರೆ ಭೇಟಿ ಆಗಿದ್ದಾರೆ. ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ರು ಸಿದ್ದರಾಮಯ್ಯನವರ ಜೊತೆ ಆಪ್ತರಾದಂತ ಸಂದರ್ಭದಲ್ಲಿ. ಬಟ್ ಈ ಸಂಘರ್ಷದ ನಡುವೆ ಭೇಟಿಯಾಗಿದ್ದನ್ನ ಯಾವ ರೀತಿಯಾಗಿ ನೋಡ್ಬೋದು, ಇನ್ನು ಯಾವ ರೀತಿಯಾಗಿ ಈ ಸಂಘರ್ಷ ಮುಂದುವರಿತಾ ಇದೆ ಅಂತ? ಯಾವ ರೀತಿಯಾಗಿ ಅಂದರೆ ಉಭಯ ನಾಯಕರಿಬ್ಬರು ಕೂಡ ಸೇಫ್ ಗೇಮನ್ನು ಆಡೋದಕ್ಕೆ ಶುರು ಮಾಡಿದ್ದಾರೆ. ಒಂದು ಕಡೆಯಾಗಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ 2.5 ವರ್ಷದ ಬಳಿಕ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ಇದೀಗ ತೀವ್ರಗೊಂಡಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮದೇ ಆದಂಥ ರಾಜಕೀಯ ತಂತ್ರಗಾರಿಕೆಯ ದಾಳವನ್ನು ಉರುಳಿಸಿದ್ರು. ಹೌದು, ನಾನೇ 5 ವರ್ಷ CM, ಯಾಕೆ ನಿಮಗೆ ಡೌಟಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಾಧ್ಯಮಗಳನ್ನೇ ಪ್ರಶ್ನೆಯನ್ನು ಮಾಡಿದ್ರು. ಸೊ ಹೀಗಾಗಿ ಅಲ್ಲಿ ಒಂದು ಕನ್ಫರ್ಮ್ ಆಯಿತು, ಸಿದ್ದರಾಮಯ್ಯನವರೇ 5 ವರ್ಷ ಅಧಿಕಾರದಲ್ಲಿ ಮುಂದುವರಿತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಅದಕ್ಕೆ ಕೌಂಟ್ರಾಗಿ DK ಶಿವಕುಮಾರ್ ಕೂಡ ಅದೇ ರೀತಿಯಾದಂಥ ಒಂದು ರಾಜಕೀಯ ತಂತ್ರಗಾರಿಕೆಯ ಒಂದು ದಾಳವನ್ನು ಉರುಳಿಸಿದ್ರು. ಏನು, ಐ ಹ್ಯಾವ್ ನೋ ಆಪ್ಷನ್, ಎನಿ ಆಪ್ಷನ್ ಅನ್ನುವಂಥ ಒಂದು ನಿಟ್ಟಲ್ಲಿ ಹೇಳಿದ್ರು. ಹೀಗಾಗಿ ನನ್ನ ಮುಂದೆ ಬೇರೆ ಆಯ್ಕೆಗಳಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತು ಸಹಕಾರವನ್ನು ಕೊಡ್ತೀನಿ ಎನ್ನುವಂಥ ಒಂದು ನಿಟ್ಟಲ್ಲಿ. ಹೀಗಾಗಿ ಹೈಕಮಾಂಡ್ಗೆ ಒಂದು ರೀತಿ ಅನುಕಂಪವನ್ನು ಗಿಟ್ಟಿಸಿಕೊಳ್ಳುವಂಥ ಒಂದು ನಿಟ್ಟಲ್ಲಿ ಒಂದು ರೀತಿ ಸಂದೇಶವನ್ನು ರವಾನೆ ಮಾಡಿದರು. ಸೊ ಹೀಗಾಗಿ ಉಭಯ ನಾಯಕರಿಬ್ಬರೂ ಕೂಡ ಸೇಫ್ ಗೇಮನ್ನು ಆಡೋದಕ್ಕೆ ಶುರು ಮಾಡಿದ್ದಾರೆ. ಇದೀಗ ಒಂದು ಹೆಜ್ಜೆಯನ್ನು ಮುಂದುವರೆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ವರ್ಚಸ್ಸಿಗೆ ಬೆನ್ನೆಲುಬಾಗಿರ್ತಕ್ಕಂಥ ಅಹಿಂದ ವರ್ಗ, ಆ ಒಂದು ಅಹಿಂದ ವರ್ಗದ ಸಮಾವೇಶವನ್ನು ಮಾಡೋದಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿಯೇ ಜುಲೈ 15ನೇ ತಾರೀಕು AICC OBC ಘಟಕದ ಸಭೆಯನ್ನು ಬೆಂಗಳೂರಿನಲ್ಲೇ ಆಯೋಜನೆ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ AICC OBC ಘಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸದಸ್ಯರಾಗಿದ್ದಾರೆ. 3 ಮಾಜಿ CMಗಳು, ಮತ್ತೊಂದು ಕಡೆಗೆ 3 ಕೇಂದ್ರದ ಮಾಜಿ ಸಚಿವರು, ಕೆಲ ಸಂಸದರು ಒಳಗೊಂಡಂಥ ಈ ಒಂದು OBC ಘಟಕದ ಸಭೆ. ಈ ಒಂದು OBC ಘಟಕದ ಸಭೆಯಲ್ಲಿ ಬೆಂಗಳೂರಿನ KPCC ಕಚೇರಿಯಲ್ಲಿರ್ತಕ್ಕಂಥ ಭಾರತ್ ಜೋಡೋ ಭವನದಲ್ಲಿ ಈ ಒಂದು ಸಭೆಯನ್ನು ಆರ್ಗನೈಸ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಮಾಹಿತಿಯನ್ನು ಖುದ್ದು AICCಯ ಹಿರಿಯ ನಾಯಕ ಹಾಗೂ MLC ಆಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ನಿನ್ನೆ ಈ ಒಂದು ಮಾಹಿತಿಯನ್ನು ಹಂಚ್ಕೊಂಡಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಒಂದು ಸಭೆಯನ್ನು ಆರ್ಗನೈಸ್ ಮಾಡಿದ್ದಾರೆ ಅನ್ನುವಂಥ ಒಂದು ನಿಟ್ಟಲ್ಲಿ. ಸೊ ಹೀಗಾಗಿಯೇ ಈ ಒಂದು ಮಾಹಿತಿಯನ್ನು ಅರಿತಿರ್ತಕ್ಕಂಥ BK ಹರಿಪ್ರಸಾದ್ ಅವರು ನಿನ್ನೆ ದಿಢೀರು ತನ್ನ ಆಪ್ತನಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಚರ್ಚೆಯನ್ನು ಮಾಡಿದ್ರು. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ್ಯಂಡ್ ಅವರ ಟೀಮ್ ಏನೋ ಒಂದು ರಾಜಕೀಯ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದೆ. ಹೀಗಾಗಿ ನೀವು AICC ಮಟ್ಟದಲ್ಲಿ ತಮ್ಮದೇ ಆದಂಥ ಒಂದು ತಂತ್ರಗಾರಿಕೆಯನ್ನು ರೂಪಿಸಿ, ತಮ್ಮದೇ ಆದಂಥ ದಾಳಗಳನ್ನ ಉರುಳಿಸಿ ಅನ್ನುವಂಥ ನಿಟ್ಟಲ್ಲಿ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ BK ಹರಿಪ್ರಸಾದ್ ಅವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳದೇ ಇರ್ತಕ್ಕಂಥದ್ದು ಕೂಡ ಅವ್ರಿಗೆ ಒಂದು ರೀತಿ ಅಸಮಾಧಾನ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರು DKC ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಸೊ ಹೀಗಾಗಿ DKC ಅವರ ಬೆನ್ನಿಗೆ ಮತ್ತೊಂದು ಕಡೆ ಎಸ್ ಹೌದು, ಸಿದ್ದರಾಮಯ್ಯನವರು ನಾನಾ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆಯಿಂದಲೂ ಕೂಡ, ಅಂದ್ರೆ ಅವರು ಮುಖ್ಯಮಂತ್ರಿ ಆದಾಗಿನಿಂದಲೂ ಕೊಡ್ತಾ ಇದ್ದಂತ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಮೊನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ 5 ವರ್ಷನೂ ನಾನೇ CM ಆಗಿರ್ತೀನಿ ಅಂತ ಹೇಳಿದ್ರು. ಎರಡಕ್ಕೂ ಕೂಡ ತುಂಬಾ ಡಿಫರೆನ್ಸ್ ಇರುವಂತದ್ದು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸ್ವತಃ ನಾನೇ ಇರ್ತೀನಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರಿಗೆ ಯಾವ ರೀತಿಯಾಗಿ ಇನ್ನೊಂದು ರೀತಿಯಾದಂತಹ ಶಕ್ತಿ ಬಂದಂತಾಗಿದೆ. ಇವರ ಪರವಾಗಿ ಇನ್ನಷ್ಟು ಗಟ್ಟಿ ಧ್ವನಿಯನ್ನ ಎತ್ತುವಂತ ನಿಟ್ಟಿನಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆದಂತಾಗಿದೆ ಅಂತ. ಖಂಡಿತವಾಗಿಯೂ ಎರಡೂ ಬಣಗಳ ಶಾಸಕರ ಮತ್ತು ನಾಯಕರ ಒಂದು ಹೇಳಿಕೆಗಳಿಗೆ ಬ್ರೇಕ್ ಹಾಕುವಂಥ ಒಂದು ನಿಟ್ಟಿನಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಚಿವರು, ಶಾಸಕರುಗಳು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಎಸ್ಪೆಷಲಿ ಸಹಕಾರ ಸಚಿವ KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಬೈರತಿ ಸುರೇಶ್ ಸೇರಿದಂತೆ ಹಲವಾರು ಜನ ಶಾಸಕರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕಾರದಲ್ಲಿ ಮುಂದುವರಿಬೇಕು ಅನ್ನುವಂಥ ನಿಟ್ಟಲ್ಲಿ ಚರ್ಚೆಯನ್ನು ಮಾಡ್ತಾಯಿದ್ರು. ಇದು ಎಲ್ಲೋ ಒಂದು ಕಡೆಗೆ DCM DK ಶಿವಕುಮಾರ್ ಬಣದ ಶಾಸಕರು ಮತ್ತು ಸಚಿವರ ಒಂದು ಕೆಂಗಣ್ಣಿಗೂ ಕೂಡ ಗುರಿಯಾಗಿತ್ತು. ಅದಾದ ಬಳಿಕ DCM DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಶಾಸಕ ಸಚಿವರು ಕೂಡ ಅವರು ಕಾರ್ಡನ್ನು ಪ್ಲೇ ಮಾಡೋಕ್ಕೆ ಶುರು ಮಾಡಿದ್ರು. ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬದಲಾವಣೆ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಚರ್ಚೆಯನ್ನು ಶುರು ಮಾಡಿದರು. ಸೊ ಹೀಗಾಗಿಯೇ ಇಂಥದ್ದೊಂದು ಗೊಂದಲ ಎದುರಾಗಬಾರ್ದು, ನಾನೇ ಶಾಸಕಾಂಗ ಪಕ್ಷದ ನಾಯಕನಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನೇ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರೆ ಎರಡೂ ಬಣದ ಶಾಸಕರು, ಸಚಿವರು
ಬಾಯಿ ಮುಚ್ಕೊಂಡಿರ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ 5 ವರ್ಷ ನಾನೇ ಸಿ ಎಮ್ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಒಂದು ಕಡೆಯಾಗಿ ಪಕ್ಷದ ಸಚಿವರು ಮತ್ತು ಶಾಸಕರ ಹೇಳಿಕೆಗಳಿಗೆ ಬ್ರೇಕ್ ಹಾಕುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಾಗಿ ಹೈಕಮಾಂಡ್ಗೂ ಕೂಡ ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸಿದ್ದೇ ಆಗಿದ್ದಲ್ಲಿ ಅದು ಬೇರೆ ಇದ್ದೇ ಸಂದೇಶ ರವಾನೆ ಆಗುತ್ತೆ. ಮತ್ತೊಂದು ಕಡೆಗೆ ಅಹಿಂದ ವರ್ಗದ ಕೆಂಗಣ್ಣಿಗೆ ನೀವು ಗುರಿ ಆಗಬೇಕಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆ ಸಂದೇಶವನ್ನೇನಾದರೂ ರವಾನೆ ಮಾಡಿದ್ರ ಅನ್ನುವಂಥ ಒಂದು ಚರ್ಚೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಓಕೆ, ಧನ್ಯವಾದ. ಶಿಕ್ಷಣ ಇಲಾಖೆ ಸಚಿವರೇ ಹಾಗೆ ಬೀದರ್ನ ಉಸ್ತುವಾರಿ ಸಚಿವರೇ ಈ ಸುದ್ದಿಯನ್ನು ಒಮ್ಮೆ ನೋಡಿ. ಬೀದರ್ ಜಿಲ್ಲೆಯ ಅಕ್ಷರ ದಾಸೋಹದಲ್ಲಿ ಏನಾಗ್ತಾ ಇದೆ? ಕಳಪೆ ಸಾಮಗ್ರಿ, ತೂಕದಲ್ಲೂ ಕೂಡ ಆಗ್ತಾ ಇದೆ ಮಹಾಮೋಸ. ಬೀದರ್ನಲ್ಲಿ ಆಗ್ತಾ ಇರುವಂಥದ್ದು ಇದೊಂದು ಎಕ್ಸಾಂಪಲ್. ಬೀದರ್ನಲ್ಲಿ ಆಗ್ತಾ ಇರುವಂಥದ್ದು ತುಂಬಾ ಕಡೆ ಎಲ್ಲ ಜಿಲ್ಲೆಗಳಲ್ಲೂ ಆಲ್ಮೋಸ್ಟ್ ಇದೇ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥ ಆರೋಪಗಳಂತೂ ಇದ್ದೇ ಇದೆ. ಕಳಪೆ ಸಾಮಗ್ರಿ, ತೂಕದಲ್ಲೂ ಕೂಡ ಮಹಾಮೋಸವನ್ನು ಮಾಡಲಾಗ್ತದೆ. ಹುಮ್ನಾಬಾದ್, ಬಾಲ್ಕಿ ಸೇರಿದಂತೆ ಹಲವೆಡೆ ಇದೇ ಸ್ಥಿತಿ. ಹುಮ್ನಾಬಾದು ಮತ್ತೆ ಬಾಲ್ಕಿ ಯಾರ ಕ್ಷೇತ್ರ? ಈಶ್ವರ್ ಖಂಡ್ರೆ ಅವರ ಕ್ಷೇತ್ರ. ಈಶ್ವರ್ ಖಂಡ್ರೆ ಅವರು ಶಾಸಕರು ಅಲ್ಲಿ. ಅವ್ರ ಕ್ಷೇತ್ರದಲ್ಲೇ ಈ ರೀತಿಯಾಗಿ ಯಾಮಾರಿಸುವಂತ ಕೆಲಸ ಆಗ್ತದೆ. ಆಹಾರದ ಗುಣಮಟ್ಟ ಪರಿಶೀಲನೆ ಮಾಡ್ತಾ ಇಲ್ವಾ? ಹಾಗಾದ್ರೆ 50 kg ಅಕ್ಕಿಯಲ್ಲಿ 2 ರಿಂದ 10 kg ಕಡಿತ ಕೂಡ ಮಾಡಲಾಗ್ತಾ ಇದೆ. ಅಲ್ಲೂ ಕೂಡ ಲಪಟಾಯಿಸುವಂತ ಕೆಲಸ ಮಾಡಲಾಗ್ತದೆ. 50 kg ಅಕ್ಕಿಯಲ್ಲಿ 2 ರಿಂದ 10 kg ಇಲ್ವಂತೆ. ಅದು ಸ್ಕೂಲಿಗೆ ಕೊಡುವಂತ ಅಕ್ಕಿ. ಅದು ತೊಗರಿಗೆ ಸೋಯಾ ಬೇಳೆಯನ್ನ ಮಿಕ್ಸ್ ಮಾಡ್ತಾ ಇದ್ದಾರಂತೆ. ಎಷ್ಟು ಕುದಿಸಿದ್ರು ಕೂಡ ಬೇಳೆ ಮಾತ್ರ ಬೇಯ್ತಾನೆ ಇಲ್ವಂತೆ. ಇದನ್ನೇ ಅನಿವಾರ್ಯವಾಗಿ ತಿನ್ನಬೇಕಾದಂತ ಪರಿಸ್ಥಿತಿ. ಸರ್ಕಾರಿ ಶಾಲೆಗೆ ಯಾಕೆ ಹೇಳಿ ಪೋಷಕರು ಹಿಂದೆ ಮುಂದೆ ನೋಡೋದು ಸೇರಿಸ್ಲಿಕ್ಕೆ? ಇಂಥದ್ದೇ ಕಾರಣ. ಬೇಕಾಬಿಟ್ಟಿ ಎಲ್ಲದರಲ್ಲೂ ಕೂಡ, ಶಿಕ್ಷಣದಲ್ಲೂ ಕೂಡ ಅಷ್ಟೇ, ಅಲ್ಲಿ ಕೊಡುವಂಥ ಸೌಲಭ್ಯದಲ್ಲೂ ಕೂಡ ಅಷ್ಟೇ, ಇನ್ನು ಈ ಒಂದು ಬಿಸಿ ಊಟದಲ್ಲೂ ಕೂಡ ಅಷ್ಟೇ, ಎಲ್ಲದರಲ್ಲೂ ಬೇಕಾಬಿಟ್ಟಿ ಬೇಜವಾಬ್ದಾರಿ, ನಿರ್ಲಕ್ಷ್ಯ. ಶಾಲೆಗಳಿಗೆ ಅಡುಗೆ ಎಣ್ಣೆಯ ಪೂರೈಕೆಯೂ ಕೂಡ ಇಲ್ಲವಂತೆ. ಅದನ್ನು ಕೂಡ ಅಡುಗೆ ಎಣ್ಣೆ ಪೂರೈಕೆನೂ ಕೂಡ ಮಾಡ್ತಾ ಇಲ್ವಂತೆ. ಶಾಲೆಗಳಿಗೆ ಸರಿಯಾದ ರೇಷನ್ ಪೂರೈಸ್ತಾ ಇಲ್ವಾ ಸರ್ಕಾರ ಅನ್ನುವಂಥ ಅನುಮಾನಗಳಿದ್ದಾವೆ. ಮಕ್ಕಳಿಗೆ ಕೊಡುವ ಊಟದ ಬಗ್ಗೆ ಯಾಕಿಷ್ಟು ನಿರ್ಲಕ್ಷ್ಯ? ಇದನ್ನು ಯಾರು ಹೇಳೋರು ಕೇಳೋರೇ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಮನೆ ಮಾಡ್ತಾ ಇದಾವೆ. ಕಲ್ಯಾಣ ಕರ್ನಾಟಕ ಅಂದ್ರೆ ನಾವು ಎಲ್ಲದರಲ್ಲೂ ನಿರ್ಲಕ್ಷ್ಯ ಅನ್ನುವಂಥದ್ದು ನೋಡ್ತಾ ಇದ್ವಿ. ಅದರ ಜೊತೆಗೆ ಈ ಬಿಸಿ ಊಟದಲ್ಲೂ ಕೂಡ ನಿರ್ಲಕ್ಷ್ಯ. ಮಕ್ಕಳಿಗೆ ಕೊಡುವಂತ ಊಟದಲ್ಲೂ ಕೂಡ ಯಾವ ರೀತಿಯಾಗಿ ನಿರ್ಲಕ್ಷ್ಯ, ಕಳಪೆ ಗುಣಮಟ್ಟ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಒಂದೊಂದ್ರೊಳಗೆ 4 kg 5 kg ನಾ ಸ್ಟಾರ್ಟಿಂಗ್ ತೊಗೊಂಡಾಗ ನನಗೆ ಗೊತ್ತಿದ್ದಿಲ್ಲ. ಆಮೇಲೆ ಅವರೆಲ್ಲ ಮೆಸೇಜ್ ಹಾಕಿ ಎಲ್ಲ ತಗೋರಿ ಅಂತಂದ್ಮೇಲೆ ಅವಾಗ ಈಗ ವೇಟಿಂಗ್ ಮೆಷಿನ್ ತಂದು ತಗೋದಿಗತ್ತೀವಿ, ಕರೆಕ್ಟ್ ಕೊಡ್ತಾರೆ. ಅಂದ್ರೆ ಇವರು ಸಪ್ಲೈ ಮಾಡ್ರ ಅವರೇ ಇದು ಮಾಡ್ತಾವ ಏನ್ ಮಾಡ್ತಾವ ಗೊತ್ತಿಲ್ಲ. ಕರೆ ಅದ್ರಾಗ ಕಡಿಮೆ ಬರ್ತಿತ್ತವ ಸ್ಟಾರ್ಟಿಂಗ್. ಅವಾಗ ಅದಕ್ಕೆ ಮೆಸೇಜ್ ಹಾಕ್ಲಿಕತ್ತಾರ ಸರ್, ಯಾವ್ದು ನೀವು ಇದು ಜವಾಬ್ದಾರಿಲಿಂದ ತೂಕ ತಗೋರಿ. ಕಡಿಮೆ ಬಂದದಂತ ಆಮೇಲೆ ಇದು ಮಾಡಿದ್ರೆ ನಮಗೇನಾಗ್ತದ ಹೇಳಿಕಾಗಲ್ಲ. ತಗೊಂಡು ಮಾಡ್ರಿ ಮಾಡ್ತಾರೆ. ವೇಟ್ ಮಾಡ್ಲಿಲ್ಲ ಅಂದ್ರೆ ಅವ್ರನ್ನೂ ಕಡಿಮೆ ಕೊಡ್ತಾರೆ. ಅವಸರ ಅಡುಗೆ ಎಣ್ಣೆ ಅದೆಲ್ಲ ಸರಿಯಾಗಿ ಕೊಟ್ಟಾರ? ಕೊಟ್ಟಾರೆ ಬಿಲ್ ಸರ್. ಎಣ್ಣೆ ಬಂದು ನಡು 1 ತಿಂಗಳು ಕೊಟ್ಟಿಲ್ಲ, ಮತ್ತೆ ಹಾಕ್ಯಾರ ಸರ್ ಬಿಲ್. ಎಣ್ಣೆ ಇರ್ಲಿಲ್ಲ ಅಂದ್ರೆ ನೀವು ಕಿಡ್ಸ ಇದ್ರಾನು ಖರ್ಚು ಹಾಕೇಬೇಕಾಯ್ತು ಸರ್. ಮಾಡ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಮಕ್ಕಳಿಗೆ. ಎಲ್ಲಾ ಕಡೆ ಹಿಂಗ ಇರ್ಬೇಕನ್ರಿ? ಎಲ್ಲಾ ಕಡೆ ಹಿಂಗೈತ್ರಿ ಸರ್. ನಮ್ ದೇಶ ಊಟದ ಅಫ್ಸರ್ ಹೇಳ್ತಾರ ಯಾವಾಗ್ಲೂ ನೀವು ವೇಟ್ ಮಾಡಿ ತಗೋರಮ್ಮ. ವೇಟ್ ಮಾಡ್ಲಿಲ್ಲ ಅಂದ್ರೆ ಕರೆಕ್ಟ್ ಒಂದೊಂದ್ ಸರ್ತಿ ಹೊಡೆದಾಗ ಹಾಕೋಗ್ತಾರ. ಕಂಪಲ್ಸರಿ. ಈಗ ನೀವು ಒಂದೊಂದ್ ಕಡೆ ಇದು ನಿಮ್ಮ ಮಷಿನ್ ಇರ್ತಾವ ಚೆಕ್ ಮಾಡ್ತೀರಿ, ಮಷಿನ್ ಇರ್ಲಾರ್ದಲ್ಲಿ ಸರಿ ಪ್ರಾಬ್ಲಮ್ ಆಗ್ತದೆ ಸರ್. ಒಂದೊಂದ್ರೊಳಗೆ 4 kg 5 kg ನಾ ಸ್ಟಾರ್ಟಿಂಗ್ ತೊಗೊಂಡಾಗ ನನಗೆ ಗೊತ್ತಿದ್ದಿಲ್ಲ. ಆಮೇಲೆ ಅವರೆಲ್ಲ ಮೆಸೇಜ್ ಹಾಕಿ ಎಲ್ಲ ತಗೋರಿ ಅಂತಂದ್ಮೇಲೆ ಅವಾಗ ಈಗ ವೇಟಿಂಗ್ ಮೆಷಿನ್ ತಂದು ತಗೋದಿಗತ್ತೀವಿ, ಕರೆಕ್ಟ್ ಕೊಡ್ತಾರೆ. ಅಂದ್ರೆ ಇವರು ಸಪ್ಲೈ ಮಾಡ್ರ ಅವರೇ ಇದು ಮಾಡ್ತಾವ ಏನ್ ಮಾಡ್ತಾವ ಗೊತ್ತಿಲ್ಲ. ಕರೆ ಅದ್ರಾಗ ಕಡಿಮೆ ಬರ್ತಿತ್ತವ ಸ್ಟಾರ್ಟಿಂಗ್. ಅವಾಗ ಅದಕ್ಕೆ ಮೆಸೇಜ್ ಹಾಕ್ಲಿಕತ್ತಾರ ಸರ್, ಯಾವ್ದು ನೀವು ಇದು ಜವಾಬ್ದಾರಿ ಬಂದದಂತ ಆಮೇಲೆ ಇದು ಮಾಡಿದ್ರೆ ನಮಗೇನಾಗ್ತದ ಹೇಳಿಕಾಗಲ್ಲ. ವೇಟ್ ಮಾಡ್ಲಿಲ್ಲ. ಮಿಕ್ಸ್ ಹೊಂಟವಂತಲ್ಲ ಬ್ಯಾಳೆ, ಮತ್ತೆ ಹೆಂಗ್ ಮಾಡ್ತಾರೆ? ಬ್ಯಾಳೆ ಸಾರು ಟೇಸ್ಟ್ ಆಗತ್ರಿ? ಅದು ಸೋಯಾ ಇದ್ರ ಅದನ್ನ ಹಚ್ಚಿ ಒರೆಸ್ತೀರಿ? 50 kg ಚೀಲ ಒಟ್ಟು ಹಿಂಗ್ ಕಡಿಮೆನೇ ಇರ್ತಾವ. ಕಾಟ ಮಾಡಿ ತಗೊಂಡ್ರು ಅದಾನೆ ಅವ್ರ ಕೇಳ್ಬೇಕಿತ್ತು ಯಾಕೆ ಕಡಿಮೆ ಬರ್ತೈತೆ ಅಂತ. ರೇಷನ್ ದುಕಾನ್ದಾಗ ಸರ್ ಕಾಟ ಮಾಡಿ ತಗೊಂಡ್ರೆ ಕಮ್ಮಿ ಬರ್ತದೆ.
ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಇದು ಬೀದರ್ನ ಹುಮ್ನಾಬಾದ್ ಬಾಲ್ಕಿಲ್ ಮಾತ್ರ ಇರುವಂತ ಪರಿಸ್ಥಿತಿನ ಅಥವಾ ಇಡೀ ಬೀದರ್ ಜಿಲ್ಲೆಯಲ್ಲೇ ಈ ರೀತಿಯಾದಂತ ಪರಿಸ್ಥಿತಿ ಇದೆಯಾ? ಅಲ್ಲ, ಮಕ್ಕಳಿಗೆ ಕೊಡುವಂತ ಒಂದು ಸಾಮಗ್ರಿಗಳಲ್ಲೂ ಕೂಡ ಗುಣಮಟ್ಟ ಪರೀಕ್ಷೆ ಮಾಡಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿ ಇದೆ ಅಂತ ಆ ಒಂದು ಜಿಲ್ಲೆಯಲ್ಲಿ ಇಬ್ಬಿಬ್ರು ಇದ್ದಾರಪ್ಪ ಸಚಿವರುಗಳು. ಪೃಥ್ವಿರಾಜ್, ಇದು ಕೇವಲ ಬಾಲ್ಕಿ ಮತ್ತು ಹುಮ್ನಾಬಾದ್ ತಾಲೂಕಿಗೆ ಅಷ್ಟೇ ಸೀಮಿತ ಆಗಿಲ್ಲ. ಬೀದರ್ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇರತಕ್ಕಂಥದ್ದು. ಮತ್ತೆ ಅಡಿಗೆ ಸಿಬ್ಬಂದಿಗಳು, ಶಿಕ್ಷಕರು ಹೇಳ್ತಾ ಇರತಕ್ಕಂತ ಮಾಹಿತಿ ಏನಂದ್ರೆ, ನಿಜಕ್ಕೂ ಕೂಡ ಬಡವರ ಮಕ್ಕಳಿಗೆ ಸರ್ಕಾರ ಇಷ್ಟು ನಿಷ್ಕಾಳಜಿಯಾಗಿ ನೋಡುತ್ತಾ ಅನ್ನೋ ಒಂದು ಅನುಮಾನ ನಿಜಕ್ಕೂ ಕಾಡ್ತಾ ಇರೋದಂತೂ ಸುಳ್ಳಲ್ಲ. ಯಾಕಂದ್ರೆ ಹೆಚ್ಚಾನೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಬಡವರ ಮಕ್ಕಳೇ ವಿದ್ಯಾಭ್ಯಾಸ ಮಾಡೋದ್ರಿಂದ ಮಧ್ಯಾಹ್ನದ ಬಿಸಿ ಊಟಕ್ಕೆ ಅನುಕೂಲ ಆಗಲಿ ಅಂತ ರಾಜ್ಯ ಸರ್ಕಾರ ಸಾಕಷ್ಟು ಯೋಜನೆಯನ್ನ ತಂದಿದೆ. ಅದರ ಮೂಲಕ ಬೇಳೆ, ಅಕ್ಕಿ ಎಲ್ಲ ಸಪ್ಲೈಯನ್ನ ಮಾಡ್ತಾ ಇದೆ. ಆದ್ರೆ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಗುಣಮಟ್ಟ ಇದೆ ಮತ್ತು ಎಷ್ಟು ಕ್ವಾಂಟಿಟಿ ಆಗಿ ಕೊಡ್ತಾ ಇದ್ದಾರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ನ್ಯೂಸ್ 18 ಕೂಡ ಈ ಅಕ್ಷರ ದಾಸೋಹದಲ್ಲಿ ಇರ್ತಕ್ಕಂಥ ಏನು ರೇಷನ್ ಸಪ್ಲೈ ಮಾಡ್ತಾ ಇದ್ದಾರೆ, ಆ ರೇಷನ್ ಸಪ್ಲೈ ನಲ್ಲಿ ಏನು ಕಳ್ಳಾಟ ನಡೀತಾ ಇದೆ ಅನ್ನೋ ಒಂದು ಆರೋಪ ಬಹಳ ದಿನಗಳಿಂದ ಕೇಳ್ತಾ ಬರ್ತಾ ಇತ್ತು. ಈ ಬಗ್ಗೆ ನ್ಯೂಸ್ 18 ಕೂಡ ರಿಯಾಲಿಟಿ ಚೆಕ್ ಮಾಡಿತ್ತು. ಬೀದರ್, ಬಾಲ್ಕಿ, ಹುಮ್ನಾಬಾದ್ ಈ 3 ತಾಲೂಕುಗಳಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಂಡು ಬಂದಿರ್ತಕ್ಕಂಥದ್ದು ಏನಂದ್ರೆ, ತೊಗರೆ ಬೇಳೆಯಲ್ಲಿ ಸೋಯಾ ಬೇಳೆ ಮಿಕ್ಸಿ ಬರುತ್ತೆ, ಸಮಯಕ್ಕೆ ಸರಿಯಾಗಿ ಏನು ಅಡುಗೆ ಎಣ್ಣೆಯನ್ನ ಪೂರೈಕೆ ಮಾಡಲ್ಲ. ಅಡುಗೆ ಎಣ್ಣೆ ಪೂರೈಕೆ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಶಿಕ್ಷಕರೇ ಹೋಗಿ ಏನು ಆರ್ಥಿಕ ಹೊರೆ ಆಗ್ತಾ ಇರ್ತಕ್ಕಂಥದ್ದು. ಶಿಕ್ಷಕರೇ ತಮ್ಮ ಕಿಸೆದನ ರೊಕ್ಕವನ್ನ ಹಣವನ್ನ ತೆಗೆದುಕೊಂಡು ಹೋಗಿ ಕಿರಾಣಿ ಅಂಗಡಿಯಲ್ಲಿ ಅಡುಗೆಯನ್ನ ಖರೀದಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ದುರಂತ ಅಂದ್ರೆ ಈಗಾಗಲೇ ಏನು ಪಡಿತರ ಅಕ್ಕಿಯಲ್ಲಿ ಕೂಡ ಕಳ್ಳಾಟ ನಡೀತಾ ಇರ್ತಕ್ಕಂಥದ್ದು ಈಗಾಗಲೇ ಗೊತ್ತಿರ್ತಕ್ಕಂಥ ಸಂಗತಿ. ಅದೇ ರೀತಿಯಾಗಿ ಏನು ಶಾಲೆಗಳಿಗೆ ಪೂರೈಕೆ ಮಾಡ್ತಕ್ಕಂಥ ಆಹಾರ ಪದಾರ್ಥದಲ್ಲೂ ಕೂಡ ಪೂರೈಕೆ ದುರ್ಗಪ್ಪ, ಪೋಷಕರು ಕೂಡ ಕೇಳ್ತಾ ಇಲ್ವಾ ಇದನ್ನ ಅಂತ? ಮತ್ತೊಂದ್ ಕಡೆ BU ಅಂತ ಇರ್ತಾರೆ, DDPIಗಳು ಇರ್ತಾರೆ, ಅಲ್ಲಿನ ತಹಶೀಲ್ದಾರ್ಗಳು ಇರ್ತಾರೆ, MLA ಅಂತ ಇರ್ತಾರೆ, ಹೋಗ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ PDO ಅಂತ ಇರ್ತಾರಲ್ಲ, ಒಬ್ರು ಕೂಡ ಈ ಕಡೆ ಗಮನ ಹರಿಸಲ್ವಾ? ಏನಾಗ್ತದೆ, ಏನು ನಮ್ಮೂರಲ್ಲಿ ಎಂತ ಒಂದು ಕಳಪೆ ಗುಣಮಟ್ಟದ ಆಹಾರವನ್ನ ಕೊಡ್ಲಾಗ್ತಾ ಇದೆ, ಅದರಲ್ಲೂ ಸ್ಪೆಷಲಿ ಸರ್ಕಾರಿ ಶಾಲೆಗಳಲ್ಲಿ ಅಂತ? ಈ ಬಗ್ಗೆ ಶಾಲಾ ಪಾಲಕರು ಕೂಡ ಕೇಳ್ತಾರೆ, ಶಿಕ್ಷಕರು ಕೂಡ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನ ನ್ಯೂಸ್ 18ಗೆ ನೀಡಿರ್ತಕ್ಕಂಥದ್ದು. ಆದ್ರೆ ಕೇಳಿದ್ರೆ ಏನ್ ಹೇಳ್ತಿದ್ದಾರೆ, ವ್ಯವಸ್ಥೆನೆ ಆಗಿದೆ ಅಲ್ಲ ಸರ್, ರಾಜ್ಯಾದ್ಯಂತನೇ ಇದೆ, ನಾವೇನ್ ಮಾಡೋಣ, ಮೇಲಿಂದ ಏನ್ ಬರ್ತದೆ ಅದನ್ನ ನಾವು ನಿಮ್ಗೆ ಕೊಟ್ಟು ಹೋಗ್ತೀವಿ ಅನ್ನೋ ಒಂದು ಮಾತನ್ನ ಪೂರೈಕೆದಾರರು ಹೇಳ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗಿರ್ತಕ್ಕಂಥದ್ದು. ನಿಜಕ್ಕೂ ಇದು ದುರಂತ ಅಂತಾನೆ ಹೇಳ್ಬೋದು. ಅದರಲ್ಲೂ ಬೀದರ್ ಜಿಲ್ಲೆಯಲ್ಲಿ 2 ಸಚಿವರು ಇದ್ದಾರೆ. ಒಬ್ರು ಈಶ್ವರ್ ಖಂಡ್ರೆ ಅವರು, ಇನ್ನೊಬ್ರು ರಹೀಂ ಖಾನ್ ಅವರ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು 10 ಕೆಜಿ ಅಕ್ಕಿಯನ್ನ ಕಡಿದು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಶಿಕ್ಷಕರು ಹೇಳ್ತಿರ್ತಕ್ಕಂಥದ್ದು. ನಮ್ಗೆ ಶಿಕ್ಷಣ ಕಲಿಸಿ ಮಕ್ಕಳಿಗೆ ಪಾಠ ಹೇಳ್ಬೇಕಾ ಅಥವಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟಕ್ಕೆ ನಾವು ಆಹಾರ ಪದಾರ್ಥವನ್ನ ಸಾಮಗ್ರಿಗಳನ್ನ ಹೊಂದಿಸ್ಲಿಕ್ಕೆ ನಮ್ಗೆ ಸಾಕಾಗಿ ಹೋಗಿದೆ. ಏನ್ ಮಾಡೋದು, ನಾವು ಎಲ್ಲಾ ಮೇಲಾಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ಅನ್ನೋದು. ಅಷ್ಟೇ ಅಲ್ಲ, ನಾವ್ ಈಗಾಗ್ಲೇ ಅಂಗಡಿಯಲ್ಲಿ ಖರೀದಿ ಮಾಡಕ್ ಹೋದ್ರೆ ನಮ್ಗೆ ಫಸ್ಟ್, ಸೆಕೆಂಡ್, ಥರ್ಡ್ ಈ ರೀತಿ ಬೇಳೆಗಳ ಯಾವುದೇ ಸಾಮಗ್ರಿ ಇರುತ್ತೆ. ಆದ್ರೆ ಇಲ್ಲಿ ಬೇಳೆ ನೋಡಿದ್ರೆ, ತೊಗರೆ ಬೇಳೆ ನೋಡಿದ್ರೆ ನಿಜಕ್ಕೂ ಕೂಡ ನಾವು ತಿನ್ನೋದಿಲ್ಲ, ಮನೆಯಾಗೂ ಕೂಡ ತಿನ್ನೋದಿಲ್ಲ. ಅಂತಹ ಬೇಳೆಗಳನ್ನ ಇವತ್ತು ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು ಪೃಥ್ವಿರಾಜ್. ಓಕೆ, ಧನ್ಯವಾದ. ರಾಜ್ಯದಲ್ಲಿ ಇನ್ನೂ 5 ದಿನ ಭಾರಿ ಮಳೆ ಆಗಲಿದೆ. ಮಲೆನಾಡು, ಕರಾವಳಿ ಭಾಗಕ್ಕೆ ಮಳೆ ಅಲರ್ಟ್ ಅನ್ನ ಕೊಡಲಾಗಿದೆ. ರಾಜ್ಯದಲ್ಲಿ ಇನ್ನೂ 5 ದಿನ ಭಾರಿ ಮಳೆ, ಅದು ಎಲ್ಲಾ ಕಡೆನೂ ಅಲ್ಲ, ಕೆಲವು ಭಾಗಗಳಲ್ಲಿ ಮಾತ್ರ. ಸ್ಪೆಷಲಿ ಮಲೆನಾಡು ಮತ್ತು ಕರಾವಳಿ ಭಾಗಕ್ಕೆ ಮಳೆ ಅಲರ್ಟ್ ಅನ್ನು ಕೊಡಲಾಗಿದೆ. ಸಿಎಂ ಕಚೇರಿಯಿಂದಲೂ ಕೂಡ ಅಲರ್ಟ್ಗೆ ಸೂಚನೆಯನ್ನ ಕೊಡಲಾಗಿದೆ. ಎಲ್ಲೆಲ್ಲಿ ಧಾರಾಕಾರವಾಗಿ ಮಳೆ ಆಗುತ್ತೆ, ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಲರ್ಟ್ ಇದೆ, ಆ ಭಾಗದ ಜಿಲ್ಲೆಗಳಿಗೆ ಸಿಎಂ ಕಚೇರಿಯಿಂದಲೇ ಸೂಚನೆ ಹೋಗಿದೆ. ಚಿಕ್ಕಮಗಳೂರು ಜಿಲ್ಲೆಯ 6 ತಾಲೂಕುಗಳಲ್ಲಿ ಇಂದು ರಜೆಯನ್ನ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ವ್ಯಾಪಕ ಮಳೆ ಆಗ್ತಾ ಇದೆ. ಸೊ ಹೀಗಾಗಿ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಜೊಯ್ಡಾದಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗದ ಸಾಗರ, ಹೊಸನಗರ, ತೀರ್ಥಹಳ್ಳಿ ತಾಲೂಕಲ್ಲೂ ಕೂಡ ಶಾಲೆಗಳಿಗೆ ರಜೆಯನ್ನ ಕೊಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಬಂಟ್ವಾಳ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕಾಫ್ ಸೇಲ್ಸ್ ಅರ್ಪಿಸುವಂತ ಈ ಹೊತ್ತಿನ ವೆದರ್ ರಿಪೋರ್ಟ್ ನೋಡೋಣ.